ಮಳೆ ಕೈ ಕೊಟ್ಟಿದೆ. ಬರಗಾಲ ರೈತರನ್ನ ಕಿತ್ತು ತಿಂತಾ ಇದೆ. ಹೊಟ್ಟೆಗೊಂದೊತ್ತು ಊಟವನ್ನ ಹೊಂದಿಸ್ಕೊಳ್ಳೋದು ಕೂಡ ರೈತರಿಗೆ ಬಹಳ ಕಷ್ಟವಾಗ್ತದೆ. ಪರಿಣಾಮ ಏನ್ ಮಾಡ್ತಾ ಇದ್ದಾರೆ, ಬಾಗಲಕೋಟೆಯ ಜಿಲ್ಲೆಯ ಜನ ಒಂದ್ ರೀತಿ ನರಕವನ್ನೇ ನೋಡ್ತಾ ಇದ್ದಾರೆ ಭೂಮಿ ಮೇಲೆ. ಭೂಮಿಯಲ್ಲಿ ಬೆಳೆ ಇಲ್ಲ, ದುಡಿಯೋ ಕೈ ಕೆಲಸ ಇಲ್ಲ, ರೈತರು ನೊಂದು ಹೋಗಿದ್ದಾರೆ. ಹೊಟ್ಟೆಪಾಡಿಗೆ ಮುಂದುವರೆದ ನಗರಗಳತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹುತೇಕ ಗ್ರಾಮದಲ್ಲಿ ಮನೆಗಳಿಗೆ ಬೀಗ ಹಾಕೊಂಡು ಊರ್ನೇ ಬಿಡ್ತಾ ಇದ್ದಾರೆ. ಮಳೆ ಇಲ್ಲ, ಬಿತ್ತನೆ ಇಲ್ಲ, ಬೆಳೆ ಇಲ್ಲ, ದುಡಿಯೋ ಕೈಗೆ ಕೆಲಸಗಳಿಲ್ಲ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 9 ತಾಲೂಕುಗಳು ಈಗಾಗಲೇ ಬರದ ಜಿಲ್ಲೆ ಅಂತೇಳಿ ಘೋಷಣೆ ಆಗಿರ್ತಕ್ಕಂಥದ್ದು. 9 ತಾಲೂಕುಗಳನ್ನು ಬರ ಅಂಥೇಳಿ ಜಿಲ್ಲಾಡಳಿತ ಘೋಷಣೆ ಮಾಡಿರುವಂಥದ್ದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸುಮಾರು ಹಳ್ಳಿಗಳಲ್ಲಿ, ಅಂದರೆ ಬಾದಾಮಿ ತಾಲೂಕಿನ ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈಗಾಗಲೇ ಗುಳೆ ಹೋಗುವಂಥ ಸ್ಥಿತಿ ಬಂದೊದಗಿರುವಂಥದ್ದು. ಅದಕ್ಕೆ ಸಾಕ್ಷಾತ್ ಉದಾಹರಣೆ ಅಂತಂದರೆ ನಾವೀಗಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮುತ್ತಲಗೇರಿ ಅನ್ನುವಂಥ ಗ್ರಾಮದಲ್ಲಿ ನಾವೀಗಿದ್ದೇವೆ. ಈ ಮುತ್ತಲಗೇರಿ ಗ್ರಾಮದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಮನೆಗಳಿರ್ತಕ್ಕಂಥದ್ದು, ಸುಮಾರು 7,000ವರೆಗೆ ಜನಸಂಖ್ಯೆ ಇರುವಂಥದ್ದು. ಆದರೆ ಇಲ್ಲಿ ಸಂಪೂರ್ಣವಾಗಿ 2,000 ಜನಸಂಖ್ಯೆ ಇದ್ದರೂ ಸಹಿತ ಅರ್ಧಕ್ಕೆ ಅರ್ಧ ಮನೆಗಳು ಈಗಾಗಲೇ ಮನೆಗಳಿಗೆ ಬೀಗ ಜಡಿದಿರುವಂಥದ್ದು. ಇವರೆಲ್ಲರೂ ಕೂಡ ತಮ್ಮ ಹೊಟ್ಟೆಪಾಡಿಗಾಗಿ ದುಡಿಮೆಯನ್ನು ಅವಲಂಬಿಸಿ ಬದುಕುವಂಥ ಜನ. ಹೀಗಾಗಿ ಇವರು ಈ ಬಾರಿ ಅಂದರೆ ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಹೊಲದಲ್ಲಿ ಬಿತ್ತನೆ ಇಲ್ಲ, ಹೀಗಾಗಿ ದುಡಿಯೋ ಕೈಗೆ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ದುಡಿಮೆಯನ್ನರಿಸಿ ಇವರು ಊರನ್ನು ಬಿಟ್ಟು ದುಡಿಮೆಗಾಗಿ ಬೇರೆ ಊರುಗಳತ್ತ ಹೋಗಿರುವಂಥ ಸ್ಥಿತಿಯನ್ನು ನೀವು ನೋಡ್ತಾ ಇರ್ಬೋದು. ಈ ಎಲ್ಲ ಮನೆಗಳು ನೋಡ್ತಾ ಇರ್ಬೋದು ನೀವು. ಕೇವಲ ಅನಾರೋಗ್ಯಕ್ಕೊಳಗಾದವರು ಅಥವಾ ವಯಸ್ಕರು ಮಾತ್ರ ಇಲ್ಲಿ ಕಾಣಸಿಗುವಂಥದ್ದು. ಯಾರೋ ಒಬ್ಬರನ್ನ, ಮನೆಯ ಹಿರಿಯರನ್ನ ಇಲ್ಲಿ ಬಿಟ್ಟು ಶಕ್ತಿ ಉಳ್ಳಂಥವ್ರು ಅಥವಾ ದುಡಿಮೆ ಮಾಡುವಂಥ ಎಲ್ಲ ಜನರು ಈಗಾಗಲೇ ಮಂಗಳೂರು, ಉಡುಪಿ ಇಂತಹ ನಗರಗಳಿಗೆ ಹೋಗಿ ದುಡಿಮೆಯನ್ನು ಮಾಡಿ ತಮ್ಮ ಹೊಟ್ಟೆಪಾಡನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು. ಬಹುತೇಕ ಅಂದರೆ ಈ ಮುತ್ತಲಗೇರಿ ಗ್ರಾಮದ ಬಹುತೇಕ ಹಳ್ಳಿಗಳು ಈಗಾಗಲೇ ಗ್ರಾಮಗಳಲ್ಲಿ ಇರ್ತಕ್ಕಂಥ ಮನೆಗಳು ಈಗಾಗಲೇ ಬೀಗ ಜಡಿದಿರುವಂಥದ್ದು. ಎಲ್ಲರೂ ದುಡಿಮೆಯನ್ನರಿಸಿ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಉಡುಪಿ, ಮಂಗಳೂರು ಇಂಥ ನಗರಗಳಿಗೆ ಹೋಗಿ ತಮ್ಮ ಹೊಟ್ಟೆಪಾಡನ್ನು ಸಾಗಿಸ್ತಾ ಇರುವಂಥ ಸ್ಥಿತಿ ಇಲ್ಲಿ ಬಂದು ಒದಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಅಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.